ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸ್ವಲ್ಪ ಬೇಗನೆ ಹೇಳ್ಬೇಕಾಯ್ತು. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆಲ್ಲ ಲಂಚಿಗೆ ಏನೇನು ಬೇಕು ಎಲ್ಲ ಮಾಡಿಬಿಟ್ಟು ಅವ್ರ ಲಂಚ್ ಬ್ಯಾಗ್ನೆಲ್ಲ ರೆಡಿ ಮಾಡಿದೆ. ಯಾಕಂದರೆ ಇವತ್ತು ಬುಜ್ಜು ಸ್ಕೂಲಲ್ಲಿ ಅವಳು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು, ಅವಳನ್ನು ಸ್ವಲ್ಪ ರೆಡಿ ಮಾಡೋದಿತ್ತು. ಮತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕೂಡ ಸ್ಕೂಲಿಗೆ ಹೋಗಬೇಕಿತ್ತು. ಹಾಗಾಗಿ ನೋಡಿ ಈ ರೀತಿಯಾಗಿ ಅವಳನ್ನು ರೆಡಿ ಮಾಡಿದ್ದಾಯಿತು. ಡ್ಯಾನ್ಸ್ ಬಂದುಬಿಟ್ಟು ಒಂದು ಮರಾಠಿ ಸ್ಟೈಲಲ್ಲಿ ಇರೋದ್ರಿಂದ ಮರಾಠಿ ಸ್ಟೈಲ್ ಸ್ಯಾರಿನೇ ಡ್ರಾಫ್ಟ್ ಮಾಡಬೇಕಂತ ಹೇಳಿದರು. ನೋಡಿ ಈ ರೀತಿಯಾಗಿ ಮಾಡಿದ್ದಾಯಿತು. ಸೊ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಈ ಥರ ಮರಾಠಿ ಸ್ಯಾರಿ ಅವಳಿಗೆ ಡ್ರಾಫ್ಟ್ ಮಾಡಿದ್ದು. ಬಟ್ ಚೆನ್ನಾಗಿ ಬಂದಿತ್ತು. ನಾನು ಕೂಡ ಯೂಟ್ಯೂಬ್ ನೋಡಿಕೊಂಡೇ ಕಲ್ತಿದ್ದು. ಚೆನ್ನಾಗಿ ಬಂದಿತ್ತು. ನೋಡಿ ಅವಳಿಗೂ ಕೂಡ ಈ ರೀತಿ ರೆಡಿ ಆಗೋದು, ಡ್ಯಾನ್ಸ್ ಎಲ್ಲ ತುಂಬ ಇಷ್ಟ. ಸೊ ಅವಳು ಎಂಜಾಯ್ ಮಾಡ್ತಾಯಿದ್ಲು. ಅವಳನ್ನ ಕಳಿಸ್ಬಿಟ್ಟು ನಾನು ರೆಡಿಯಾಗಿ ಸ್ಕೂಲಿಗೆ ಬಂದೆ. ಸೊ ಇನ್ನೂ ರೆಡಿ ಮಾಡ್ತಾಯಿದ್ರು ಎಲ್ಲ ಸ್ಟೇಜ್ ಎಲ್ಲ. ಸೊ ಮಕ್ಕಳು ಕೂಡ ಎಲ್ಲ ಬಂದಿದ್ದರು. ನೋಡಿ ಹಾಗೆ ಓಡ್ಕೊಂಡು ಬಂದೆ. ಲೇಟಾಗಿ ಹೋಯ್ತು ಇವತ್ತು ಆ್ಯಕ್ಚುಲಿ. ಸೊ ಬಂದಿದ್ದಾಯಿತು. ನೆಕ್ಸ್ಟು ಮಕ್ಕಳೆಲ್ಲ ಸ್ಟೇಜಿಗೆ ಬಂದು ಅವ್ರ ಪೊಸಿಷನ್ ತೊಗೋತಾಯಿದ್ರು. ನೋಡಿ ಬುಜ್ಜು ಕೂಡ ಬಂದಿದ್ದಾಳೆ, ಅಲ್ಲಿ ಇದ್ದಾಳೆಲ್ಲ ಪರ್ಪಲ್ ಕಲರ್ ಸ್ಯಾರಿ. ಡ್ಯಾನ್ಸ್ ಎಲ್ಲ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳು. ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ನಾವು ಅದೆಲ್ಲ ನೋಡಿಕೊಂಡು ಆಮೇಲೆ ಡ್ಯಾನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬುಜ್ಜು ಒಂದು ಸ್ಮಾಲ್ ಫೋಟೋ ಸೆಷನ್ ಥರ ಅವ್ರ ಫ್ರೆಂಡ್ಸ್ ಜೊತೆಗೆಲ್ಲ ಮಾಡ್ಕೋತಾ ಇದ್ಲು. ನೋಡಿ ಮಕ್ಕಳನ್ನೆಲ್ಲ ನೋಡಿದ್ರೆ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಕ್ಯೂಟ್ ಆಗಿದ್ದಾರೆ ಎಲ್ಲರೂ ಕೂಡ. ನಮ್ಮ ಚೈಲ್ಡ್ಹುಡ್ ನೆನಪು ಕೂಡ ಆಗುತ್ತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆಮೇಲೆ ಫ್ರೆಂಡ್ಸ್ ಅದೇನು ಗ್ರೂಪ್ ಇತ್ತಲ್ವ, ಡ್ಯಾನ್ಸ್ ಮಾಡಿದ್ರಲ್ಲ, ಆ ಮಕ್ಕಳ ಜೊತೆ ಕೂಡ ಎಲ್ಲ ಒಂದು ಫೋಟೋ ತೆಗೆಸ್ಕೊಂಡ್ಲು ಅವಳು. ಚೆನ್ನಾಗಿ ಕಾಣಿಸ್ತಾಯಿದ್ರು ಎಲ್ಲರೂ ಕೂಡ. ಇದೆಲ್ಲ ಆದಮೇಲೆ ನಾನು ಸ್ಕೂಲೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಬಂದೆ. ಯಾಕಂದ್ರೆ ನನ್ನ ಮೆಮೊರೀಸ್ ಎಲ್ಲ ಇತ್ತಲ್ಲ ಸ್ಕೂಲ್ದು. ಸೊ ಹಾಗಾಗಿ ಆ ಬೂಸ್ಟಪ್ ಮಾಡಲಿಕ್ಕೆ ಇನ್ನೊಮ್ಮೆ ಹೋಗಿ ಸ್ಕೂಲೆಲ್ಲ ಒಂದು ರೌಂಡ್ ಮಾಡ್ಕೊಂಡು ಬಂದಿದ್ದಾಯಿತು. ಮತ್ತು ಇನ್ನೂ ಬುಜ್ಜು ಫೋಟೋ ಸೆಷನ್ ಮಾಡ್ಕೊತಾನೆ ಇದ್ಲು ಫ್ರೆಂಡ್ ಜೊತೆ. ಅವಳದೆಲ್ಲ ಫಂಕ್ಷನ್ ಮುಗಿಸಿ ನಾವು ಈ ಕಡೆ ಗ್ರಾಸರಿ ತರೋಣ ಅಂತ ಸಿಟಿ ಕಡೆ ಹೊರಟ್ವಿ. ಇವತ್ತು ಅನ್ಫಾರ್ಚುನೇಟ್ಲಿ ಸಿಟಿಗೆ ಹೋಗುವಾಗ ಕಾರ್ ಸಡನ್ನಾಗಿ ಸ್ಟಾಪ್ ಆಗೋಯಿತು. ಮತ್ತು ಏನಂದರೂ ಅದು ಸ್ಟಾರ್ಟ್ ಆಗಲೇ ಇಲ್ಲ. ಏನು ಪ್ರಾಬ್ಲಮ್ ಅಂತ ನಮಗೂ ಗೊತ್ತಾಗಲಿಲ್ಲ. ಹಾಗಾಗಿ ಟೋವಿಂಗ್ನವ್ರನ್ನ ಕಾಲ್ ಮಾಡಿ ಕರೆಸಿದ್ದಾಯಿತು. ಅವ್ರು ಬರೋದಕ್ಕೆ ಒಂದು ಹಾಫ್ ಆನ್ ಅವರ್ ತೊಗೊಂಡ್ರು. ಯೂಶ್ವಲಿ ರೋಡ್ ಅಸಿಸ್ಟೆನ್ಸ್ ಇರುತ್ತಲ್ಲ, ಅವ್ರಿಗೆ ಕಾಲ್ ಮಾಡಿದ್ರೆ ನಮಗೆ ಹೆಲ್ಪ್ ಮಾಡ್ತಾರೆ ಅವರು. ನೋಡಿ ಹೇಗಿದೆ ಈ ಸೆಕೆಯಲ್ಲಿ ಫುಲ್ಲು ಬೆವತು ನನ್ನ ಪರಿಸ್ಥಿತಿ ಹೀಗಾಯಿತು ಇವತ್ತು. ಸೊ ಫೈನಲಿ ಅವರು ಬಂದ ಮೇಲೆ ಕಾರ್ನೆಲ್ಲ ಟೋ ಮಾಡಿಕೊಂಡು ಶೋರೂಮಿಗೆ ತೊಗೊಂಡೋದ್ರು. ನಾವು ಕಾರ್ನ ಅಲ್ಲೇ ಶೋರೂಮಲ್ಲಿ ಬಿಟ್ಟು ರಿಪೇರಿ ಏನಿದೆ ಮಾಡಲಿಕ್ಕೆ ಹೇಳಿ ನಾವು ಮನೆ ಕಡೆ ಹೊರಟ್ವಿ. ಸೊ ಇವತ್ತಿನ ದಿನ ಹೀಗಾಯಿತು ಫ್ರೆಂಡ್. ನಿಮಗೂ ಈ ರೀತಿ ಯಾವ ಥರ ಅನುಭವ ಆಗಿದೆಯಾ? ನಿಮ್ಮ ಕಮೆಂಟ್ನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಭಾರ.